ಇವತ್ತು ರುಚಿ ರುಚಿಯಾದ ಗರಿಗರಿಯಾದ ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ರೇಷನ್ ಅಕ್ಕಿನ ಅಥವಾ ಕೆಂಪು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು 3 ದಿನಗಳ ಕಾಲ ನೆನೆಸಿಡಬೇಕು. ಈ 3 ದಿನಗಳ ಕಾಲ ನೆನೆಸಿದ ಅಕ್ಕಿ ಹುಳಿಯಾಗಿರುತ್ತೆ. ಹುಳಿ ಬಂದಿರೋ ಅಕ್ಕಿನ ಮತ್ತೊಮ್ಮೆ ಚೆನ್ನಾಗಿ ಅದೇ ನೀರಲ್ಲಿ ತೊಳ್ಕೊಂಡು ಅದನ್ನು ಎತ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಬೇರೆ ನೀರು ಯೂಸ್ ಮಾಡೋ ಹಾಗಿಲ್ಲ, ನಾವು ನೆನೆಸಿಟ್ಟಿರೋ ನೀರಲ್ಲೇ ಚೆನ್ನಾಗಿ ರುಬ್ಕೊಬೇಕು. ಸೊ ನಾನು ಇಲ್ಲಿ ರುಬ್ಕೊಳೋಕ್ಕೆ ಗ್ರೈಂಡರ್ನ ತಗೊಂಡಿದ್ದೀನಿ. ಈ ಗ್ರೈಂಡರ್ನಲ್ಲಿ ಅಕ್ಕಿನ ನುಣ್ಣಗೆ ರುಬ್ಕೊಬೇಕು. ಯಾವುದೇ ಥರದ ಜರಿ ಇರಬಾರ್ದು. ಸೊ ನುಣ್ಣಗೆ ರುಬ್ಕೊಂಡಿರೋ ಹಿಟ್ಟು ಅಂಟಂಟಾಗಿ ಸಿಗಬೇಕು ಕೈಗೆ, ಆ ರೀತಿಯಾಗಿ ರುಬ್ಕೊಬೇಕು. ಈಗ ಹಿಟ್ಟನ್ನು ರುಬ್ಕೊಂಡಾಗಿದೆ. ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದಕ್ಕೆ ಉಪ್ಪು ಮತ್ತು ಕಪ್ಪೆಳ್ಳನ್ನು ಬೆರೆಸ್ಕೊಂಡು ಅದರಲ್ಲಿ ನಾನೀಗ ಹಪ್ಪಳವನ್ನು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಸೆಟ್ಟು ತಟ್ಟೆ ಇಡ್ಲಿ ಮಾಡುವಂಥ ಪಾತ್ರೆಗಳನ್ನ ತಗೊಂಡಿದ್ದೀನಿ. ಇದರಲ್ಲಿ ಹಪ್ಪಳ ಈಸಿಯಾಗಿ ಬೇಗ ಆಗುತ್ತೆ. ಇಲ್ಲಿ ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ. ನೀರು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು ತಟ್ಟೆಗೆ ಹಪ್ಪಳದ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ರೌಂಡ್ ಆಕಾರ ಬರೋ ಥರ ತಿರ್ಸಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಈ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇಡ್ಲಿ ಸೆಟ್ಟಿಗೆ ಎಲ್ಲ ತಟ್ಟೆಗಳನ್ನು ಜೋಡಿಸಿ ಕುಕ್ಕರಲ್ಲೇ 2 ನಿಮಿಷಗಳ ಕಾಲ ಬೇಯೋಕ್ಕೆ ಇಡಬೇಕು. ಈಗ ಬೆಂದಿರೋ ಹಪ್ಪಳಗಳನ್ನ ತಕ್ಕೊಂಡು ಈ ತಟ್ಟೆಗಳು ಬಿಸಿ ಇರೋ ಕಾರಣ ತಣ್ಣೀರಲ್ಲಿ ಇಟ್ಟು ಹಾಗೆ ತೆಗೆದು ಆ ಹಪ್ಪಳಗಳನ್ನ ತೆಗೆದು ಒಂದು ಎಲೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬಂದಿದೆ. ಸೊ ಈ ರೀತಿಯಾಗಿ ನಾವು ಹಪ್ಪಳಗಳನ್ನ ಮಾಡಿದ್ದೀವಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.